ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಜುಲೈ 17 ಮತ್ತು 18, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ, 1ನೇ ಕ್ವಶನ್ನು, ತಮಿಳುನಾಡಿನ ಕೆಳಗಿನ ಯಾವ ಸ್ಥಳದಲ್ಲಿ ಆರ್ನ್ಬಿಲ್ ಸಂರಕ್ಷಣಾ ಕೇಂದ್ರವನ್ನು ಸ್ಥಾಪಿಸಲಾಗಿದೆ? ಸರಿಯಾದಂಥ ಉತ್ತರ ನೋಡಿ, ಅಣ್ಣಾಮಲೈ ಹುಲಿ ಅಭಯಾರಣ್ಯದಲ್ಲಿ ಆರ್ನ್ಬಿಲ್ ಸಂರಕ್ಷಣಾ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ. ಸೊ ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಸೊ ವಿವರಣೆ ಕೂಡ ಇದೆ. ಆ ವಿವರಣೆಯನ್ನು ಸಂಪೂರ್ಣವಾಗಿ ನೀವೇ ನೋಡ್ಕೊಂಡು ನೋಟ್ ಮಾಡ್ಕೊಳ್ಳಿ. ಯಾಕಂದರೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದ್ರ ಇರೋದರಿಂದ ನಾನು ವಿವರಣೆಯನ್ನು ನಿಮಗೆ ಬರ್ಕೊಳಕ್ಕೆ ಬಿಡ್ತಾ ಇದ್ದೀನಿ. ಸೊ ಆ ಕಾರಣಕ್ಕಾಗಿ ಇನ್ನು ಗ್ರೇಟ್ ಹಾರ್ನ್ಬಿಲ್ಗಳು ಎಷ್ಟು ಜಾತಿಗಳಿದ್ದಾವೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಅದಕ್ಕೆ ಸಂಬಂಧಪಟ್ಟಂಥ ಎಕ್ಸ್ಟ್ರಾ ಮಾಹಿತಿ ಇದೆ, ನೋಡ್ಕೊಳ್ಳಿ. ಇನ್ನು ನಾವು 2ನೇ ಕ್ವಶನ್ ನೋಡೋಣ. ದಕ್ಷಿಣದ ಲೆಜೆಂಡರಿ ನಟಿಯಾದ ಬಿ ಸರೋಜಾದೇವಿ ತನ್ನ 87ನೇ ವಯಸ್ಸಿನಲ್ಲಿ ನಿಧನರಾದರು. ಹಾಗಾದರೆ ಸರೋಜಾದೇವಿ ನಟಿಸಿದ ಕನ್ನಡದ ಮೊಟ್ಟ ಮೊದಲ ಬಣ್ಣದ ಚಿತ್ರ ಯಾವುದು ಅಂತ ಕೇಳಿದರೆ ನೋಡಿ, ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3, ಅಮರ ಶಿಲ್ಪಿ ಜಕಣಾಚಾರಿ. ಓಕೆ, ಸೊ ಅವರು ತಮ್ಮ 87ನೇ ವರ್ಷದಲ್ಲಿ ನಿಧನರಾದರು. ಸೊ ಅವರಿಗೆ ಸಂಬಂಧಪಟ್ಟಂಥ ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟಂಥ ಚಲನಚಿತ್ರಗಳಿಗೆ ಸಂಬಂಧಪಟ್ಟಂಥ ಅತ್ಯಂತ ಪ್ರಮುಖ ಮಾಹಿತಿ ಇದೆ. ಇವನ್ನೆಲ್ಲ ಓದ್ಕೊಂಡು ನೀವು ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಇನ್ನು 3ನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ರೈಲ್ವೆ ರಕ್ಷಣಾ ಪಡೆ ಅಂದರೆ RPFನ ಮೊಟ್ಟ ಮೊದಲ ಮಹಿಳಾ ಮಹಾನಿರ್ದೇಶಕಿಯಾಗಿ ಇತ್ತೀಚೆಗೆ ಕೆಳಗಿನ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದಂಥ ಉತ್ತರ ಸೋನಾಲಿ ಮಿಶ್ರಾ. ಆಪ್ಷನ್ ನಂಬರ್ 1 ಸರಿಯಾಗಿದೆ, ಸೋನಾಲಿ ಮಿಶ್ರಾ. ನೋಡಿ, ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇದೆ. ಸೊ ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು 4ನೇ ಕ್ವಶನ್ ನೋಡಿ. 2025ನೇ ಸಾಲಿನ ವಿಶ್ವ ಯುವ ಕೌಶಲ್ಯ ದಿನದ ವಿಷಯ ಅಥವಾ ಥೀಮ್ ಏನು ಅಂತ ಕೇಳಿದ್ರೆ ಆಪ್ಷನ್ ನಂಬರ್ 3 ಸರಿಯಾಗಿದೆ. ನೋಡಿ, ಯೂತ್ ಎಂಪವರ್ಮೆಂಟ್ ಥ್ರೂಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಿಜಿಟಲ್ ಸ್ಕಿಲ್ಸ್ ಎಂಬುದು ಈ ವರ್ಷದ ವರ್ಲ್ಡ್ ಯೂತ್ ಸ್ಕಿಲ್ಸ್ ಡೇನ ಥೀಮ್ ಆಗಿದೆ. ಓಕೆ, ಸೊ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇದೆ. ಪ್ರತಿ ವರ್ಷ ಜುಲೈ 15ರಂದು ನಾವು ವಿಶ್ವ ಯುವ ಕೌಶಲ್ಯ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಸೊ ಅದರ ಉದ್ದೇಶವೇನು ಅಂತ ಇದೆ ಗಮನಿಸಬಹುದು ನೀವು. ಸೊ ಈ ವರ್ಷದ ಥೀಮ್ ಕೂಡ ನಾನು ಕೊಟ್ಟಿದ್ದೇನೆ. ಓಕೆ, 2030ರ ವೇಳೆಗೆ ಸುಸ್ಥಿರ ಅಭಿವೃದ್ಧಿ ಗುರಿಯ ಮೂಲಕ ನಾವು ವಿಶ್ವ ಕೌಶಲ್ಯವನ್ನು ಸಾಧಿಸುವ ಗುರಿಯನ್ನು ಕೂಡ ಹಾಕಿಕೊಂಡಿದ್ದೇವೆ. ಸೊ ಆ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. SDG 4ರಲ್ಲಿ ಇದರ ಬಗ್ಗೆ ಎಕ್ಸ್ಪ್ಲನೇಷನನ್ನು ಕೊಡುತ್ತದೆ. ಹಾಗಾದರೆ ಇಂಚಿಯನ್ ಘೋಷಣೆ ಇದಕ್ಕೆ ಸಂಬಂಧಪಟ್ಟಿದೆ, ಇಂಚಿಯನ್ ಘೋಷಣೆ. ಓಕೆ, ನೆಕ್ಸ್ಟ್ ನಾವು 5ನೇ ಕ್ವಶನ್ ನೋಡೋಣ. 2025ರ ಜುಲೈನಲ್ಲಿ ಭಾರತದ ಮೊಟ್ಟ ಮೊದಲ ಬಾರಿಗೆ ಕೆಳಗಿನ ಯಾವ ಮಿಲಿಟರಿ ವ್ಯಾಯಾಮದಲ್ಲಿ ಭಾಗವಹಿಸಿತು? ನೋಡಿ, ಭಾರತ ಮೊಟ್ಟ ಮೊದಲ ಬಾರಿಗೆ ಜುಲೈ ತಿಂಗಳಲ್ಲಿ ಯಾವ ಮಿಲಿಟರಿ ವ್ಯಾಯಾಮದಲ್ಲಿ ಭಾಗವಹಿಸಿತ್ತು ಅಂತ ಕೇಳಿದರೆ ಸೊ ಆಪ್ಷನ್ ನಂಬರ್ 4 ಸರಿಯಾಗಿದೆ, ತಾಲಿಸ್ಮನ್ ಶಬರ್ ಅಂತ ಕರೀತಾರೆ. ನೋಡಿ, ಆಸ್ಟ್ರೇಲಿಯಾದ ಅತಿದೊಡ್ಡ ದ್ವಿಪಕ್ಷೀಯ ಮಿಲಿಟರಿ ಕವಾಯತು ತಾಲಿಸ್ಮನ್ ಶಬರ್. ಸೊ ಈ ವ್ಯಾಯಾಮದಲ್ಲಿ ಭಾರತ ಮೊಟ್ಟ ಮೊದಲ ಬಾರಿಗೆ ಭಾಗವಹಿಸಿತ್ತು. ಸೊ ಇದು ಪ್ರಚಲಿತದಲ್ಲಿರ್ತಕ್ಕಂಥ ಘಟನೆ. ಸೊ ಈ ತರಹದ ಮಾಹಿತಿ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಎಕ್ಸ್ಟ್ರಾ ಮಾಹಿತಿ ಇದೆ, ಇವನ್ನೆಲ್ಲ ನೀವು ನೋಡಿಕೊಂಡು ಅಂದರೆ ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ ಇವೆಲ್ಲ. ಓಕೆ, ಎಲ್ಲದನ್ನೂ ನೋಟ್ ಮಾಡ್ಕೊಳ್ತಿದ್ದೀರಾ ನಾನು ಅಂದ್ಕೊಳ್ತಿದ್ದೀನಿ. ಓಕೆ, ನೆಕ್ಸ್ಟ್ 6ನೇ ಕ್ವಶನ್ ನೋಡೋಣ. ಭಾರತದ ಮೊಟ್ಟ ಮೊದಲ ಡಿಜಿಟಲ್ ಅಲೆಮಾರಿ ಗ್ರಾಮ, ಇಂಡಿಯಾಸ್ ಫಸ್ಟ್ ಡಿಜಿಟಲ್ ನೋಮ್ಡ್ ವಿಲೇಜ್ ಅಂತ ಕರೀತಾರೆ. ಈ ಅಲೆಮಾರಿ ಗ್ರಾಮವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದಂಥ ಉತ್ತರ ಯಾಕ್ಟೇನ್ ಅಂತ ಕರೀತಾರೆ. ಯಾಕ್ವೇನ್ ಅಲ್ಲ ಸ್ನೇಹಿತರೆ, ಯಾಕ್ಟೇನ್ ಅಂತ ಮಾಡ್ಕೊಳ್ಳಿ ಅದನ್ನು. ಓಕೆ, ಸಿಕ್ಕಿಂನ ಪಕ್ಯೂಂಗ್ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥ ಯಾಕ್ಟೇನ್ ಎಂಬತಕ್ಕಂಥ ಒಂದು ಗ್ರಾಮ. ಇದನ್ನು ನೊಮಾಡ್ ಸಿಕ್ಕಿಂ ಅಂತ ಕರೀತಾರೆ. ಈ ಉಪಕ್ರಮದಡಿಯಲ್ಲಿ ಭಾರತದ ಮೊದಲ ಡಿಜಿಟಲ್ ಅಲೆಮಾರಿ ಗ್ರಾಮವೆಂದು ಅಧಿಕೃತವಾಗಿ ಘೋಷಿಸಲಾಗಿದೆ. ನೋಡಿ, ಈ ಗ್ರಾಮದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಗಮನಿಸಿ, ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಓಕೆ, ಇನ್ನು ಇದರ ಗುರಿ ಏನು ಹಾಗಾದರೆ? ಸೊ ಇದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀನಿ, ಇದನ್ನೆಲ್ಲ ನೋಟ್ ಮಾಡ್ಕೋಬೇಕು ನೀವು. ಇನ್ನು ನೊಮಾಡ್ ಸಿಕ್ಕಿಂ ಉಪಕ್ರಮದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದೀನಿ, ಎಲ್ಲ ನೋಡಿ ತಿಳ್ಕೊಂಡಿರಿ ನೀವು. ಓಕೆ, ಈ ಎಲ್ಲ ಮಾಹಿತಿ ಎಕ್ಸಾಮ್ನ ದೃಷ್ಟಿಯಿಂದಾಗಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ 7ನೇ ಕ್ವಶನ್ ನೋಡಿ. ಭಾರತದ 2ನೇ ಅತಿ ಉದ್ದದ ಕೇಬಲ್ ಸ್ಟೇ ಸೇತುವೆಯಾದ ಸಿಗಂದೂರು ಸೇತುವೆಯನ್ನು ಗಡ್ಕರಿ ಇತ್ತೀಚೆಗೆ ಉದ್ಘಾಟನೆ ಮಾಡಿದರು, ನಿತಿನ್ ಗಡ್ಕರಿ ಅವರು. ಹಾಗಾದರೆ ಸಿಗಂದೂರು ಸೇತುವೆಯ ಒಟ್ಟು ಉದ್ದವೆಷ್ಟು?
ಸರಿಯಾದಂಥ ಉತ್ತರ 2.44 ಕಿಲೋಮೀಟರ್. ಎಲ್ಲಿ ಕಂಡುಬರುತ್ತದೆ? ನಮ್ಮ ಕರ್ನಾಟಕದಲ್ಲಿ ಕಂಡುಬರುತ್ತದೆ ನೋಡಿ. ಇಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ಮತ್ತು ಮರಕುಟಿಕ ಎಂಬತಕ್ಕಂಥ ಸ್ಥಳದ ನಡುವೆ ಇದೆ. ಸೊ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಹೆಚ್ಚಿನ ಡೀಟೇಲ್ಸನ್ನು ನೀವು ಗಮನಿಸಬಹುದು. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ. ಭಾರತದ ಅತ್ಯಂತ ಪ್ರಸಿದ್ಧ ಸಾಹಿತ್ಯ ಪ್ರಶಸ್ತಿಯಾದ ಜೆಸಿಬಿ ಪ್ರಶಸ್ತಿಯನ್ನು ನಿಲ್ಲಿಸಲಾಗಿದೆ. ಅಂದರೆ ಇದನ್ನು ಕೊಡುವುದನ್ನು ನಿಲ್ಲಿಸಲಾಗಿದೆ. ಹಾಗಾದರೆ ಜೆಸಿಬಿ ಪ್ರಶಸ್ತಿಯನ್ನು ಕೆಳಗಿನ ಯಾವ ಕ್ಷೇತ್ರದಲ್ಲಿ ನೀಡಲಾಗುವ ಪ್ರಸಿದ್ಧ ಪ್ರಶಸ್ತಿಯಾಗಿದೆ? ಸಾರಿ ಫ್ರೆಂಡ್ಸ್, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸಾಹಿತ್ಯ ಆದರೂ ಕೂಡ ಕ್ವಶನ್ನಲ್ಲೇ ಆನ್ಸರ್ ಕೊಟ್ಟಿದ್ದೀನಿ, ಸಾಹಿತ್ಯ ಪ್ರಶಸ್ತಿಯಾದ ಅಂತೇಳಿ. ಸೊ ಜೆಸಿಬಿ ಪ್ರಶಸ್ತಿಯನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ನೀಡತಕ್ಕಂಥ ಒಂದು ಪ್ರಮುಖ ಪ್ರಶಸ್ತಿಯಾಗಿತ್ತು. ಹೈಯೆಸ್ಟ್ ಪ್ರೈಸ್ ಕೂಡ ಇದಕ್ಕೆ ಕೊಡ್ತಾಯಿದ್ರು, ಇದು ಕೂಡ ನೆನಪಿರಲಿ ನೋಡಿ. ವಿವರಣೆಯನ್ನು ನೀಟಾಗಿ ನೀವು ಬರ್ಕೋಬೇಕು, ನೋಟ್ ಮಾಡ್ಕೋಬೇಕು ಇದನ್ನು. ಸೊ ನಾವು 9ನೇ ಕ್ವಶನ್ ನೋಡಿ. ಅಂತಾರಾಷ್ಟ್ರೀಯ ಆಲೂಗಡ್ಡೆ ಕೇಂದ್ರದ ಅಂದರೆ CIP ಅಂತ ಕರೀತಾರೆ, ಇಂಟರ್ನ್ಯಾಷನಲ್ ಪೊಟ್ಯಾಟೊ ಸೆಂಟರ್, ಇದರ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಕೇಂದ್ರ ನೋಡಿ ಎಲ್ಲಿ ಸ್ಥಾಪಿಸಲಾಗ್ತಾ ಇದೆ? ಮೋಸ್ಟ್ ಇಂಪಾರ್ಟೆಂಟು ಆಗ್ರಾ. ಸೊ ಈ ಥರದ ಕ್ವಶನ್ಗಳು ಇಂಪಾರ್ಟೆಂಟ್ ಆಗುತ್ತೆ. ದಕ್ಷಿಣ ಏಷ್ಯಾದ ಪ್ರಾದೇಶಿಕ ಕೇಂದ್ರವನ್ನು ಆಗ್ರಾದಲ್ಲಿ ತೆರೀತಾ ಇದ್ದಾರೆ. ಓಕೆ, ಸೊ ಈ ತರಹದ ಮಾಹಿತಿ ನೀವು ಗಮನಿಸಬೇಕು ಇದನ್ನು. ಓಕೆ, ಸೊ ಏನು ಮಾಹಿತಿ ಇದೆ ಹಾಗಾದರೆ ನೋಡಿ. ಇದಕ್ಕೆ ಸಂಬಂಧಪಟ್ಟಂಥ ಹೆಚ್ಚಿನ ಡೀಟೇಲ್ಸ್ ಇಲ್ಲಿದೆ. ಸೊ ಇದನ್ನೆಲ್ಲ ನೋಡಿ ಓದಿಬಿಟ್ಟು ನೀವು ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು 10ನೇ ಕ್ವಶನ್ ನೋಡಿ. WHO ವಿಶ್ವ ಆರೋಗ್ಯ ಸಂಸ್ಥೆಯು ಜಾರಿಗೆ ತಂದಿರುವ 3/35 ಉಪಕ್ರಮದ ಗುರಿ ಏನು? ನೋಡಿ, 3/35 ಇನಿಷಿಯೇಟಿವ್, ಇದರ ಗುರಿ ಏನು ಹಾಗಾದರೆ? ನೋಡಿ, ಇದರ ಗುರಿ 2035 ವೇಳೆಗೆ ತಂಬಾಕು, ಮದ್ಯ ಮತ್ತು ಸಕ್ಕರೆ ಪಾನೀಯಗಳ ಮೇಲಿನ ಅಗತ್ಯ ಅಥವಾ ಆರೋಗ್ಯ ತೆರಿಗೆಯನ್ನು 50% ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಕ್ವಶನ್, ಯಾಕಂದರೆ WHO ಅತ್ಯಂತ ಪ್ರಮುಖ ಉಪಕ್ರಮವಾಗಿದೆ. ಸೊ ಈ ಉಪಕ್ರಮದ ಗುರಿ ಏನು ಅಂತ ನಿಮಗೀಗ ಗೊತ್ತಾಗಿದೆ. ಸೊ ಈ ವಿವರಣೆಯನ್ನು ನೀಟಾಗಿ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಸೊ ಎಲ್ಲ ಮಾಹಿತಿಯನ್ನು ತೋರಿಸ್ತಾ ಇದ್ದೀನಿ ನಿಮಗೆ, ಇದನ್ನ ನೀಟಾಗಿ ನೋಟ್ ಮಾಡ್ಕೊಳ್ತಾ ಬರ್ಕೊಳ್ತಾ ಹೋಗಿ. ಓಕೆ, ಸೊ ಇದು ಪ್ರಮುಖ ಪ್ರಚಲಿತ ಘಟನೆ. ಉಳಿದಂಥ ಮಾಹಿತಿಯನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.